ಜಮೀರ್ಗೂ ಮಂತ್ರಿಗಿರಿ ಡಿಕೆ ಪದಗ್ರಹಣದಿಂದಲೂ ಕೂಡ ದೂರ ಉಳ್ಕೊಂಡಿರುವಂತದ್ದು. ಮಾಜಿ ಸಚಿವ ಜಮೀರ್ ಅಹಮದ್ ಆಡಿಯೋ ಬಾಂಬ್ ಶಾಕ್ ಎದುರಾಗ್ತಾ ಇದೆ. ಸೊ ಜಮೀರ್ಗೂ ಮಂತ್ರಿಗಿರಿ ಡಿಕೆ ಪದಗ್ರಹಣದಿಂದಲೂ ಕೂಡ ದೂರ ಇರುವಂತದ್ದು. ಸೊ ಮಾಜಿ ಸಚಿವ ಜಮೀರ್ ಅಹಮದ್ ಆಡಿಯೋ ಬಾಂಬ್ ಶಾಕ್ ಮತ್ತೊಂದು ಕಡೆ. ಸೊ ಎಲ್ಲವೂ ಕೂಡ ಒಂದು ರೀತಿಯಾಗಿ ಗೊಂದಲಮಯವಾಗಿದೆ. ಡಿಕೆ ಪದಗ್ರಹಣದಿಂದಲೂ ಕೂಡ ದೂರ ಉಳಿದುಕೊಂಡ್ಬಿಟ್ಟಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಆಡಿಯೋ ಬಾಂಬ್ ಶಾಕ್. ಆಡಿಯೋ ಬಾಂಬ್ ಕಾರಣ ಜಮೀರ್ಗೆ ಹೈಕಮಾಂಡ್ ಬಿಗ್ ಶಾಕ್ ಕೊಡೋದಕ್ಕೆ ಏನಾದರೂ ಮುಂದಾಗ್ತಾ ಇದೆಯಾ? ಮೊದಲ ಹಂತದ ಪಟ್ಟಿಯಲ್ಲಿ ಜಮೀರ್ಗೆ ಸಚಿವ ಸ್ಥಾನ ಮಿಸ್ ಆಗ್ತಾ ಇರುವಂಥದ್ದು. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಜಮೀರ್ಗೆ ಸ್ಥಾನ ಇಲ್ವಾ? ಹಾಗಾದ್ರೆ ಸಚಿವ ಸ್ಥಾನ ಸಿಗದ ಕಾರಣ ಒಂದು ಡಿಕೆ ಪದಗ್ರಹಣಕ್ಕೆ ಗೈರಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸಚಿವ ಸ್ಥಾನ ಇಲ್ಲ, ಡಿಕೆ ಪದಗ್ರಹಣಕ್ಕೆ ಹಾಜರಾಗಲ್ಲ ಅನ್ನುವಂತಹ ಮಾಹಿತಿ ಕೂಡ ಮತ್ತೊಂದು ಕಡೆ. ಸದ್ಯ ಮೌನಕ್ಕೆ ಶರಣಾಗಿರುವಂತಹ ಮಾಜಿ ಸಚಿವ ಜಮೀರ್ ಅಹಮದ್ ಆಡಿಯೋ ವಿವಾದದಿಂದ ರಿಲೀಫ್ ಸಿಕ್ಕರಷ್ಟೇ ಜಮೀರ್ಗೆ ಚಾನ್ಸ್ ಅನ್ನುವಂತಹ ಮಾಹಿತಿ ಇದೆ. ಎರಡನೇ ಹಂತದ ಕ್ಯಾಬಿನೆಟ್ನಲ್ಲಿ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇನ್ನು ನಿನ್ನೆಯಷ್ಟೇ ಜಮೀರ್ ಭೇಟಿ ಮಾಡಿರುವಂತಹ ಡಿಕೆ ಬ್ರದರ್ ಡಿಕೆ ಸುರೇಶ್. ಒಂದು ಕಡೆ ಅವರಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದೆ, ಮತ್ತು ಅದರಿಂದ ಆಚೆ ಬಂದರೆ ಸಾಕಪ್ಪ ಅನ್ನುವಂತಹ ಒಂದು ಗೊಂದಲ ಕೂಡ ಇದೆ. ಅದರ ಜೊತೆಗೆ ಗೈರಾಗ್ತಾರೆ, ಪದಗ್ರಹಣದಿಂದಲೂ ಕೂಡ ದೂರ ಉಳಿದುಕೊಳ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಜಮೀರ್ಗೆ ಸ್ಥಾನ ಇಲ್ಲ. ಸೊ ಇದಕ್ಕೆ ಬೇಸರ ಕೂಡ ಇದೆ. ಡಿಕೆ ಪದಗ್ರಹಣಕ್ಕೆ ಗೈರಾಗುವಂತಹ ಇದೇ ರೀಸನ್ನಿಂದ ಗೈರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯ ಮೌನಕ್ಕೆ ಶರಣಾಗಿರುವಂತಹ ಮಾಜಿ ಸಚಿವ ಜಮೀರ್ ಅಹಮದ್ ಆಡಿಯೋ ವಿವಾದದಿಂದ ರಿಲೀಫ್ ಸಿಕ್ಕರೆ ಅಷ್ಟೇ ಜಮೀರ್ಗೆ ಚಾನ್ಸ್ ಸಿಗುವಂತಹ ಸಾಧ್ಯತೆಗಳು. ಎರಡನೇ ಹಂತದ ಕ್ಯಾಬಿನೆಟ್ನಲ್ಲಿ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ನೋಡಬೇಕು ಎರಡನೇ ಹಂತದ ಕ್ಯಾಬಿನೆಟ್ನಲ್ಲಿ ಯಾರ್ದೆಲ್ಲ ಹೆಸರುಗಳು ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಲಿಸ್ಟ್ ಅಂತೂ ಸಿಕ್ಕಾಪಟ್ಟೆ ಶಾಕ್ ಕೊಡ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ಜಮೀರ್ ಭೇಟಿ ಮಾಡಿರ್ತಾರೆ ಡಿಕೆ ಬ್ರದರ್ಸ್, ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಭೇಟಿಯನ್ನು ಕೂಡ ಮಾಡಿ ಮಾತುಕತೆ ಚರ್ಚೆಯನ್ನು ಆಡಿರ್ತಾರೆ. ಇದೆಲ್ಲ ಯಾವೆಲ್ಲ ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗಿರುತ್ತೆ, ಫೈನಲಿ ಯಾಕೆ ಈ ರೀತಿಯಾಗಿ ಡಿಸಿಷನ್ಸ್ ಅನ್ನು ತೆಗೆದುಕೊಂಡ್ರು ಅಂತ ಹೇಳ್ಬಿಟ್ಟು. ಸೊ ಮಾಜಿ ಸಚಿವ ಜಮೀರ್ ಅಹಮದ್ ಆಡಿಯೋ ಬಾಂಬ್ ಶಾಕ್ ಬೆನ್ನಲ್ಲೇ ಇದೀಗ ಆಗ್ತಾ ಇರುವಂತಹ ಬಹುದೊಡ್ಡ ರಾಜಕೀಯ ಬೆಳವಣಿಗೆ. ಒಂದು ಪದಗ್ರಹಣಕ್ಕೆ ಆಬ್ಸೆಂಟ್ ಆಗ್ತಾರೆ ಅನ್ನುವಂಥದ್ದು, ಮತ್ತೊಂದು ಆ ಲಿಸ್ಟ್ನಲ್ಲಿ ಸಚಿವ ಸ್ಥಾನದ ಲಿಸ್ಟ್ನಲ್ಲಿ ಇವರ ಹೆಸರು ಇಲ್ಲ ಅನ್ನುವಂಥದ್ದು. ಸೊ ಕಾದು ನೋಡಬೇಕು, ಮುಂದಾದರೂ ಇವರ ಹೆಸರನ್ನ ತೆಗೆದುಕೊಳ್ತಾರಾ ಅಥವಾ ಕಡೆಗಣಿಸಲಾಗತ್ತಾ ಅಂತ ಹೇಳ್ಬಿಟ್ಟು. ಜಮೀರ್ಗೂ ಕೂಡ ಮಂತ್ರಿಗಿರಿ ಡಿಕೆ ಪದಗ್ರಹಣದಿಂದಲೂ ಕೂಡ ದೂರ ಉಳಿದುಕೊಂಡಿರುವಂಥದ್ದು ಇದೀಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಮಾಜಿ ಸಚಿವ ಜಮೀರ್ ಅಹಮದ್ ಆಡಿಯೋ ಬಾಂಬ್ ಶಾಕ್ ಬೆನ್ನಲ್ಲೇ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ. ಆಡಿಯೋ ಬಾಂಬ್ ಕಾರಣ ಜಮೀರ್ಗೆ ಹೈಕಮಾಂಡ್ ಕೊಡ್ತಾ ಇರುವಂತಹ ಒಂದು ಬಿಗ್ ಶಾಕ್. ಮೊದಲ ಹಂತದ ಪಟ್ಟಿಯಲ್ಲಿ ಜಮೀರ್ಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಸೊ ಇದರಿಂದ ಬೇಸರ ಕೂಡ ಒಳಗಾಗಿದ್ದಾರೆ.